ಎಲ್ಲರಿಗೂ ವೆಲ್ಕಮ್ ಟು ನಮ್ಮ NMPC ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಷ್ಟು ದಿನ ನಮ್ಮ ಚಾನಲಲ್ಲಿ ಕೇವಲ ಬರೀ ದೇವ್ರದ್ದು ಎಡಿಟ್ ಮಾಡಿ ಜಸ್ಟ್ ಸಾಂಗ್ ಹಾಕಿ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಬಟ್ ಇವತ್ತು ನಾನೇ ಬಂದು ನಿಮಗೆ ನಮ್ಮ ಕೊಳ್ಳೇಗಾಲದಲ್ಲೇ ಇರುವಂತಹ ಮರಡಿಗುಡ್ಡ ಬೆಟ್ಟಕ್ಕೆ ಬಂದು ತೋರಿಸ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗೋಣ, ಏನಿದೆ ನೋಡೇ ಬಿಡೋಣ. ಬನ್ನಿ ಗೈಸ್, ನೋಡಿ ಎಂಟ್ರೆನ್ಸ್ ಹಿಂಗಿರುತ್ತೆ. ಇಲ್ಲಿಂದ ಒಳಗಡೆ ಹೋಗ್ಬೇಕು. ಇಲ್ಲಿ ಬಂದು ಟಿಕೆಟ್ ತಗೋಬೇಕು. 5 ರೂಪೀಸು ಟಿಕೆಟು. ನೋಡಿ ಟಿಕೆಟ್ ತಗೊಂಡಿದ್ದೀವಿ, ಈಗ ಮುಂದೆ ಹೋಗೋದೆ ನೋಡಿ. ಸ್ಟೆಪ್ ಇದೆ ಇಲ್ಲಿಂದ, ನೀವು ನೋಡ್ಬೋದು. ಅಲ್ಲಿಗೆ ಹೋಗ್ಬೇಕಾಗಿರೋದು. ಸೊ ಈ ಕಡೆನೂ ಕೂಡ ನೀವು ವಾಕ್ ಮಾಡ್ತೀನಿ ಅಂದರೆ ಈ ಕಡೆಯಿಂದ ಹೋಗ್ಬೋದು. ಇದು ಆ ಕಡೆಯಿಂದ ಬಂದು ಈ ಗುಡ್ಡ ಒಂದು ರೌಂಡ್ ಬಂದು ಈ ಕಡೆಯಿಂದ ಬರುತ್ತೆ ದಾರಿ. ಸೊ ನಾವು ಹೋಗ್ಬೇಕಾಗಿರೋದು ಈ ಕಡೆನೇ. ಬನ್ನಿ ಹೋಗೋಣ. 150 ಮೆಟ್ಲಿದೆ, ಹತ್ತೆ ಬೇಡ. 160 ಅನ್ಸುತ್ತೆ ಸಮಥಿಂಗಲ್ಲಿ ಇದೆ, ನೋಡೋಣ. ಬನ್ನಿ ಹತ್ತ. ಗಾಯ್ಸ್, ಇಲ್ಲಿ ಒಂದು ಸ್ವಲ್ಪ ಚಿಲ್ಲರ್ ಇದ್ದಾರೆ, ಚಿಲ್ಲರ್ನ ಮಾತಾಡ್ಸೋಣ ಬನ್ನಿ. ನೋಡ್ಬೋದು. ಇಲ್ಲಿಗೆ ಬಂದು ಹೆಂಗ ಅನ್ಸುತ್ತೆ? ಚೆನ್ನಾಗಿದ್ಯಾ? ಆ ಕಡೆ ಪಾರ್ಕ್ ಏನಾದ್ರು ಇದೆಯಾ ಆಟ ಆಡಕ್ಕೆ? ಆಯ್ತಾ? ನೋಡ್ರಿ, ಹಾಯ್ ಮಾಡ್ರಿ ನಮ್ಮ ಚಾನಲ್ ನೋಡ್ಕೊಳ್ಸಿ. ಚಿಲ್ಲರ್ 5th 5ನೇ ಕ್ಲಾಸ್ ಗುರು ಇವನು. 5ನೇ ಕ್ಲಾಸ್ ಹುಡುಗ. ನೀವು ಇಷ್ಟೇ ಜನ ಬಂದಿರೋದು? ಓಕೆ. ನೋಡಿ ಗಾಯ್ಸ್, ಮರಡಿಗುಡಕ್ಕೆ ಬರ್ತಾ ಇದ್ದಾರೆ. ಆಲ್ರೆಡಿ ತುಂಬ ಜನ ಇರ್ತಾರೆ. ಬನ್ನಿ ಹೋಗೋಣ. NMPC ನೋಡ್ರಿ, ಎಲ್ಲೋಡ್ರು ಹಸಿರಿನಿಂದ ಕಂಗೊಳಿಸ್ತಾ ಇದೆ ನಮ್ಮ ಒಂದು ಮರಡಿ ಗುಡ್ಡ. ನೋಡ್ಬೋದು, ಇಲ್ಲೇ ವ್ಯೂ ಪಾಯಿಂಟು. ಈ ಕಡೆ ಏನಿದೆ ಗುಡ್ಡದ ಒಂದು ಈ ಕಡೆ ಪಾಯಿಂಟ್ನ ವ್ಯೂ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಬನ್ನಿ ವ್ಯೂ ತೋರಿಸ್ತೀನಿ. ನೋಡ್ರಿ, ಕೊಳ್ಳೇಗಾಲದ ವ್ಯೂ ಪಾಯಿಂಟ್ ಇದು. ಈ ಕಡೆ ಒಂದೈತೆ. ಅದು ಬಿಟ್ಟರೆ ನಿಮಗೆ ಈ ಸೈಡ್ಗೆ ಹೋದರೆ ದೊಡ್ಡ ವ್ಯೂ ಪಾಯಿಂಟ್ ಸಿಗುತ್ತೆ. ಅಲ್ಲಿ ನಿಂತ್ಕೊಂಡು ನೋಡ್ಬೋದು. ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮೊದಲೇ ಈ ಸೈಡ್ ನೋಡಿ.
ಉತ್ತರದಿಂದ ಬಂದು ಕತ್ತಲ ರಾಜ್ಯದಲ್ಲಿ ನೆಲೆಸಿದ ಮಹದೇಶ್ವರ ಸ್ವಾಮಿಯವರು ಅಲ್ಲಿ ನೆಲೆಸೋಕ್ಕೂ ಮೊದಲೇ ಏನಪ್ಪ ಅಂದರೆ ಎಚ್ ಡಿ ಕೋಟೆ ಮಗ್ಗಮರಳ್ಳಿ ಕುಂತೂರು ಮತ್ತು ಸುತ್ತೂರು ಮಠದಲ್ಲಿ ದಾಟ್ಕೊ ಬರ್ತಾ ಇರ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ನಮ್ಮ ಕೊಳ್ಳೇಗಾಲದಲ್ಲಿ ಬಂದು ಏನು ಮಾಡ್ತಾರೆ ಅಂದರೆ ಮಂಡಿಯನ್ನು ಊರ್ತಾರೆ. ಸೊ ಅವರು ಮಂಡಿ ಉರಿದಂಥ ಪ್ಲೇಸ್ನ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಅಲ್ಲಿಗೆ ಹೋಗೋಣ. ಸೊ ದೇವಸ್ಥಾನ ಅಂತೂ ಬಾಕ್ಲಾಕಿದೆ, ತೆಗ್ದಿದ್ರೆ ಅದನ್ನೂ ತೋರಿಸ್ಬೋದಿತ್ತು. ಈ ಕಡೆ ಬಂತು ಅಂದರೆ ವಿಶ್ರಾಂತಿ ಗೃಹ ಇದೆ, ನೋಡ್ಬೋದು. ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದರೆ ಹಂಗೇನೋ ಕೂತ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬನ್ನಿ ಈಗ ಮಹದೇಶ್ವರ ಸ್ವಾಮಿ ಮಂಡಿ ಉರಿದಂಥ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೋಡೇ ಬಿಡೋಣ ಬನ್ನಿ ಗೈಸ್. ಮಂಡಿ ಉರಿದಂಥ ಪ್ಲೇಸು ಮಹದೇಶ್ವರ ಸ್ವಾಮಿ ಬಂದು ಮಂಡಿ ಉರಿದಂತಹ ಪ್ಲೇಸು. ಈ ಒಂದು ಕೊಳ್ಳೇಗಾಲನ ಏನಂತ ಕರಿತೀವಿ ಅಂದರೆ ಹೃದಯ ಭಾಗ ಅಂತೇಳಿ ಕರಿತೀವಿ. ಈ ಒಂದು ಸಿಟಿ ಮಧ್ಯೆ ಇರುವಂತಹ ಮರಡಿಗುಡ್ಡ ಬೆಟ್ಟವನ್ನು ಒಂದು ಹೃದಯ ಭಾಗ ಅಂತೇಳಿ ಕರಿತೀವಿ ಗೈಸ್. ನೋಡಿ, ಮಹದೇಶ್ವರ ಸ್ವಾಮಿ ಇಲ್ಲಿ ಮಂಡಿ ಉರಿಯೋಕ್ಕೆ ಕಾರಣ ಏನಿದೆ ಅಂತ ಗೊತ್ತಿರಬೇಕಲ್ವ, ಅದ್ರ ಬಗ್ಗೆನೂ ಸ್ವಲ್ಪ ಹೇಳ್ತೀನಿ ಕೇಳಿ. ಸೊ ಇಲ್ಲೇ ಕೊಳ್ಳೇಗಾಲದಲ್ಲೇ ಸ್ವಲ್ಪ ದೂರದಲ್ಲಿ ಕಾಣುವಂತಹ ಏನು ಕುಂತೂರು ಮಠದಲ್ಲಿರುವ ಒಂದು ಬೆಟ್ಟ ಏನಿದೆ, ಅಲ್ಲಿ ಮಠದಿಂದ ಮಹದೇಶ್ವರ ಸ್ವಾಮಿಯವರು ಜಗಳಾಡಿರ್ತಾರೆ. ಆದ ಕಾರಣ ಅವ್ರು ಬಂದು ಇಲ್ಲಿ ನೆಲ್ಸಕ್ಕೆ ಬರ್ತಾರೆ. ಇಲ್ಲಿಂದ ಅವರ ಒಂದು ಬೆಟ್ಟ ಕಾಣ್ತಾ ಇರುತ್ತೆ. ಅವ್ರ ಬೆಟ್ಟ ಕಾಣೋದ್ರಿಂದ ಅವರಿಂದ ನಾನು ದೂರನೇ ಇರಬೇಕು, ಜಗಳಾಡಿರೋದ್ರಿಂದ ಅಂದ್ಬಿಟ್ಟು ಇಲ್ಲಿ ನೆಲೆಸಲ್ಲ. ಆದ ಕಾರಣ ಇಲ್ಲಿ ಮಂಡಿ ಊರಿ ಮಹದೇಶ್ವರ 77 ಬೆಟ್ಟದಲ್ಲಿರುವಂತಹ ಮಹದೇಶ್ವರ ಅಲ್ಲೋಗಿ ನೆಲೆಸ್ತಾರೆ. ಇಷ್ಟೇ ಸ್ಟೋರಿ. ಅಲ್ಲಿ ಇಲ್ಲೇ ನೆಲೆಸೋರು ಅಲ್ಲಿ ಜಗಳ ಆಗಿದ್ದರಿಂದ ಮತ್ತು ಆ ಬೆಟ್ಟ ಕಾಣ್ತಾ ಇದ್ದಿದ್ದರಿಂದ ಅವರು ಅಲ್ಲೋಗಿ ನೆಲೆಸ್ತಾರೆ ಅಂತ ಹೇಳ್ಬೋದು. ಸೊ ಎನಿವೇ ಏನೇ ಇರಲಿ, ನೋಡಿ ಇಲ್ಲೇ ಮಹದೇಶ್ವರ ಸ್ವಾಮಿ ಮಂಡಿ ಊರಿದ ಪ್ಲೇಸು. ತೋರಿಸಿದ್ನೇ ಸತಿ ತೋರಿಸ್ತೀರಾ ಅಂತ ಮಾತ್ರ ಕೇಳಬೇಡ. ಈಗ ಕೊಳ್ಳೇಗಾಲ ವ್ಯೂ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಕೊಳ್ಳೇಗಾಲ ಈ ಗುಡ್ಡದಿಂದ ಯಾವ ರೀತಿ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕೊಳ್ಳೇಗಾಲ ವ್ಯೂ ಪಾಯಿಂಟ್ ನೋಡ್ರಿ. ನಾನು ಆಗಲೇ ಹೇಳಿದ್ನಲ್ಲ ಸ್ಟೋರಿ ಚಿಕ್ಕದಾಗಿ. ನೋಡಿ, ಈ ಬೆಟ್ಟ ಇಲ್ಲಿ ಕಾಣ್ತಾ ಇತ್ತಲ್ಲ ಬೆಟ್ಟ, ಇದೇ ಆ್ಯಕ್ಚುಲಿ ಕುಂತೂರು ಬೆಟ್ಟ. ಇಲ್ಲಿಂದನೇ ಜಗಳ ಆಡ್ಕೊ ಬಂದಿದ್ದು ಮಹದೇಶ್ವರ ಸ್ವಾಮಿ. ನೋಡ್ರಿ ಮೇಲ್ಗಡೆ ವ್ಯೂ ಪಾಯಿಂಟು. ಇಲ್ಲಿ ಅಕ್ಕಪಕ್ಕ ಯಾವ್ಯಾವ ಊರಿದೆ ಎಲ್ಲ ಕೂಡ ಕ್ಲಿಯರಾಗಿ ಕಾಣುತ್ತೆ, ನೀವು ನೋಡ್ಬೋದು. ಇಲ್ಲಿ ಸ್ವಲ್ಪ ವೆಹಿಕಲ್ಗಳ ಸೌಂಡ್ ಜಾಸ್ತಿ. ನನ್ನ ವಾಯ್ಸ್ ನಿಮ್ಗೆ ಕೇಳ್ತಾ ಇದೆ ಇಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ ಜೋರಾಗೆ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಗೈಸ್, ವಿಡಿಯೋ ಮೊದಲನೇ ವಿಡಿಯೋ ಎಂಡ್ ಮಾಡ್ತೀನಿ, ಯಾಕೆಂದರೆ ಇನ್ನೂ ಇಲ್ಲಿ 2 ಪ್ಲೇಸ್ ಇದೆ ಇನ್ನೂ ಕೂಡ ತೋರಿಸೋದು. ಒಂದು ಕೊಳ ಇದೆ, ಇನ್ನೊಂದು ಪಾರ್ಕ್ ಇದೆ. ಅಲ್ಲಿಗೂ ಹೋಗೋಕ್ಕೂ ಮುಂಚೆ ತುಂಬ ದೊಡ್ಡ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ವಿಡಿಯೋ ಅಂತೂ ಸಖತ್ ಇಂಟ್ರೆಸ್ಟ್ ಆಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಕೊಟ್ಟು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.